ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಒಬ್ಬ ಆದರ್ಶ ವ್ಯಕ್ತಿಯ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಅವರ ವಿಷಯವಾಗಿ ಮಾತಾಡಲಿಕ್ಕೆ ಹೆಮ್ಮೆ ಪಡ್ತೀನಿ. ಮತ್ತು ಅವರು ಯಾವಾಗಲೂ ಕೂಡ ವಿಧಾಯಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸರ್ಕಾರಿ ನೌಕರರಾದರೂ ಕೂಡ ಸಮಾಜ ಸೇವೆಯಲ್ಲಿ ಸರ್ಕಾರಿ ನೌಕರರು ಅನ್ನುವಂಥ ಒಂದು ಪಾತ್ರವನ್ನು ಅವರು ಯಾವ ರೀತಿ ಅಚ್ಚುಕಟ್ಟಾಗಿ ಹಾಗೂ ಸಾರ್ವಜನಿಕರಿಗೆ ಉಪಯೋಗವಾಗುವಂತೆ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗೂ ಅವರು ಮಾಡ್ತಿರ್ತಕ್ಕಂಥ ಆಂದೋಲನಗಳೇನು, ಅವರು ಇಲ್ಲಿವರೆಗೆ ಸಾಧಿಸಿರ್ತಕ್ಕಂಥ ಸಾಧನೆ ಏನು, ಅವರ ಹುಟ್ಟು ಮತ್ತು ಅವರ ತಂದೆ ತಾಯಿಗಳು, ಸಹೋದರ ಸಹೋದರಿಯರು ಹಾಗೂ ಶಿಕ್ಷಣ ಪಡೆದಂಥ ಅವರ ಊರು ಯಾವುದು ಅನ್ನೋದ ಒಂದು ಪೂರ್ಣ ಪ್ರಮಾಣದ ಸಂಚಿಕೆಯನ್ನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ ವೈಟಿಯ ಮುಖಾಂತರ ನನ್ನೆಲ್ಲ ವೀಕ್ಷಕರಿಗೆ ಈ ಒಂದು ವ್ಯಕ್ತಿ ಅಲ್ಲ, ಇದು ಒಂದು ಶಕ್ತಿ ಅಂತಲೇ ನಾನು ಪರಿಭಾವಿಸಿದ್ದೇನೆ. ಆದ್ದರಿಂದ ಇವರನ್ನು ನಾನು ಕನ್ನಡಿಗ ಚಾನಲ್ ವೈಟಿಯಲ್ಲಿ ಇವರನ್ನು ಪರಿಚಯಿಸಲಿಕ್ಕೆ ಕನ್ನಡಿಗ ಚಾನಲ್ ವೈಟಿ ಹೆಮ್ಮೆ ಪಡ್ತೈತಿ. ಮತ್ತು ಆದರ್ಶ ವ್ಯಕ್ತಿಗಳನ್ನು ಯಾವಾಗಲೂ ಕೂಡ ಗುರುತಿಸುವ ನಿಟ್ಟಿನಲ್ಲಿ ನಮ್ಮ ಕನ್ನಡಿಗ ಚಾನಲ್ ವೈಟಿ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರ್ತೈತಿ ಅನ್ನುವಂಥ ಒಂದು ವಸ್ತುನಿಷ್ಠ ವರದಿಯನ್ನು ಈ ಮುಖಾಂತರ ಈ ಸಂದರ್ಭದಲ್ಲಿ ನಾನು ನನ್ನ ಎಲ್ಲ ವೀಕ್ಷಕರಿಗೆ ಹೇಳಲಿಕ್ಕೆ ಬಯಸಿದ್ದೇನೆ. ಅವರು ಮತ್ತಾರೂ ಅಲ್ಲ, ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿದ್ದರೂ ಕೂಡ ಇಂಥ ಒಂದು ಒಳ್ಳೆಯ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾರಲ್ಲ ಅಂಥವರನ್ನು ಗುರುತಿಸುವುದು ಸಮಾಜದ ಒಂದು ಆದ್ಯ ಕರ್ತವ್ಯ ಅನ್ನುವಂಥ ಒಂದು ಭಾವನೆಯು ಪ್ರತಿಯೊಬ್ಬರಲ್ಲಿಯೂ ಬರಬೇಕು. ಹೀಗೆ ಬಂದಾಗ ಮಾತ್ರ ಅವರಿಗೂ ಕೂಡ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಇನ್ನಷ್ಟು ಹುಮ್ಮಸ್ಸು ಮತ್ತು ಮನಸ್ಸು ಬರುತ್ತೆ ಅನ್ನುವಂಥ ಒಂದು ಪರಿಕಲ್ಪನೆಯು ಪ್ರತಿಯೊಬ್ಬರಲ್ಲಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಇಂಥವರನ್ನು ಗುರುತಿಸಿ ಇವರ ಸಾಧನೆಯನ್ನು ಶ್ಲಾಘಿಸಿ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವ ಒಂದು ಕಾರ್ಯವನ್ನು ಮಾಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ, ಸನ್ನಿವೇಶ, ಸುದಿನ ಇವತ್ತು ಕನ್ನಡಿಗ ಚಾನಲ್ ವೈಟಿಗೆ ಬಂದಿದೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಅವರು ಮತ್ತಾರೂ ಅಲ್ಲ, ಧಾರವಾಡ ಜಿಲ್ಲೆಯ ಹೆಬ್ಬಳ್ಳಿ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ಆದರ್ಶ ಪುರುಷ, ಆದರ್ಶ ವ್ಯಕ್ತಿ, ಶ್ರೇಷ್ಠರು ಅವರು ಅಂತ ಹೇಳಿಕೆಶಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅವರು ಹುಟ್ಟಿದ್ದನ್ನು ಆಮೇಲೆ ಹೇಳಲಿಕ್ಕೆ ಬರ್ತೈತಿ. ಅವ್ರು ಯಾರಪ್ಪ ಅಂತಂದರೆ ಲಕ್ಕಮ್ಮನವರ ಗುರುಗಳು ಹೆಬ್ಬಳ್ಳಿಯ ಅಂದರೆ ಧಾರವಾಡ ಜಿಲ್ಲೆಯ ಹೆಬ್ಬಳ್ಳಿಯಲ್ಲಿ ಜನಿಸಿ ಅಲ್ಲಿಯೇ ಅವರು ವಿದ್ಯಾಭ್ಯಾಸವನ್ನು ಮಾಡಿ ಧಾರವಾಡದಲ್ಲಿ ಕಾಲೇಜು ವಿದ್ಯಾಭ್ಯಾಸವನ್ನು ಕೂಡ ಮುಗಿಸಿರ್ತಕ್ಕಂಥ ಒಂದು ವಿಷಯವೂ ಕೂಡ ಕನ್ನಡಿಗ ಚಾನಲ್ ವೈಟಿಗೆ ಲಭಿಸಿತು. ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅವರು ಜನಿಸಿದ್ದು, ಅವರ ಹುಟ್ಟು 7/3/1969. ಅವರ ಹುಟ್ಟೂರು ಹೆಬ್ಬಳ್ಳಿ ಅಂದರೆ ಈಗಿನ ಧಾರವಾಡ ಜಿಲ್ಲೆಯ ಹೆಬ್ಬಳ್ಳಿ. ಹಾಗೂ ಅವರ ತಂದೆ ತಾಯಿ ಹೆಸರು ಈರಪ್ಪ ಮತ್ತು ಯಲ್ಲಮ್ಮ. ಈ ಇಬ್ಬರು ದಂಪತಿಗಳ ಸುಪುತ್ರನಾಗಿ ಜನಿಸಿದಂಥ ಲಕ್ಕಮ್ಮನವರ ಗುರುಗಳು ಅವರಿಗೆ 4 ಜನ, ಅವರ ತಂದೆಗೆ 4 ಜನ ಗಂಡು ಮಕ್ಕಳು, 5 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ಅವರ ಹಿರಿಯಣ್ಣ ಈಗ ತೀರ್ಕೊಂಡಿದ್ದಾರೆ. ಆಮೇಲೆ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಮತ್ತು ಇವರಿಗೆ ಆದರ್ಶ ಅಂತಂದರೆ ಇವರ ತಾಯಿನೇ ಅಂತೆ. ಅಂದರೆ ಯಲ್ಲಮ್ಮ ಇವರ ಆದರ್ಶ ತಾಯಿ. ಯಾಕಂದರೆ ಅವರು ಕಡು ಬಡತನದಲ್ಲಿ ಜೀವನವನ್ನು ಸಾಗಿಸ್ತಾ 3 ಎಮ್ಮೆಗಳನ್ನು ಸಾಕಿದ್ರು. ಆ 3 ಎಮ್ಮೆಗಳಿಂದ ಬಂದಂಥ ಆದಾಯದಲ್ಲಿಯೇ ಮನೆತನವನ್ನು ನಡೆಸಿ ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಅವರ ಆರೋಗ್ಯದ ಯೋಗಕ್ಷೇಮ, ಅವರ ಬಟ್ಟೆ ಬರೆಗಳನ್ನು ಹಾಗೂ ಕಷ್ಟಮಯ ಜೀವನವನ್ನು ನಡೆಸುತ್ತಾ ಬಂದಂಥ ಹಾಲಿನ ಒಂದು ದುಡ್ಡಿನಲ್ಲಿ ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿಸಿರ್ತಕ್ಕಂಥ ತಾಯಿ ಯಲ್ಲಮ್ಮ. ಆ ತಾಯಿಯ ಒಂದು ಪ್ರಚೋದನೆಯಿಂದ, ತಾಯಿಯ ಒಂದು ಸದ್ಗುಣಗಳು ಕೂಡ ಈಗಲೂ ಕೂಡ ಲಕ್ಕಮ್ಮನವರ ಗುರುಗಳಲ್ಲಿ ಅಳವಡಿಕೆಯಾಗಿವೆ ಅಂತಲೇ ಅಲ್ಲಿಯ ಜನ ಭಾವಿಸ್ತಾರೆ. ಅವರು ಇರ್ತಕ್ಕಂಥ ಊರು ಹೆಬ್ಬಳ್ಳಿ. ಅವರು ಈಗ ಸೇವೆ ಸಲ್ಲಿಸಿರ್ತಕ್ಕಂಥ ಒಂದು ಶಾಲೆ ಹೆಬ್ಬಳ್ಳಿಯ ಉರ್ದು ಪ್ರಾಥಮಿಕ ಶಾಲೆ. ಆ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಅವರು ಕನ್ನಡ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾ ಸಮಾಜದಲ್ಲಿ ವಿಧಾಯಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಹಾಗೂ ಇನ್ನೂ ಹಲವಾರು ಚಟುವಟಿಕೆಗಳನ್ನು, ಸಮಾಜಕ್ಕೆ ಒಳಿತಾಗ್ತಕ್ಕಂಥ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ, ಅರ್ಪಿಸಿಕೊಂಡಿದ್ದಾರೆ. ಹಾಗೂ ಅವರ ಒಂದು ಸಾಧನೆಯ ನೋಟವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೋಡುವುದು ಅತಿ ಅವಶ್ಯ. ಹೀಗಿರುವಾಗ ಈ ಸಂಚಿಕೆಯನ್ನು ಮಾಡಲಿಕ್ಕೆ ಏನು ಕಾರಣ ಅಂತಂದರೆ, ಅವರಿಗೆ ಹಲವಾರು ಪ್ರಶಸ್ತಿಗಳು ಲಭಿಸಿದರೂ ಕೂಡ ಈಗ ವಿಸ್ತಾರ ನ್ಯೂಸಿನ ವಾರ್ಷಿಕ
ಗೌರವ ಪ್ರಶಸ್ತಿಯು ಕೂಡ ಇವರಿಗೆ ಲಭಿಸಿದ್ದು ಇವರ ಹೆಗ್ಗಳಿಕೆಗೆ ಒಂದು ಸಾಕ್ಷಿ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇವರಿಗೆ ಸಿಕ್ಕಂಥ ಈ ಪ್ರಶಸ್ತಿ ಶಿಕ್ಷಕ ಕುಲಕ್ಕೆ ಒಂದು ಆದರ್ಶಪ್ರಾಯವಾದಂಥ ಪ್ರಶಸ್ತಿ. ಸಮಸ್ತ ಶಿಕ್ಷಕ ಸಮುದಾಯಕ್ಕೆ ಈ ಪ್ರಶಸ್ತಿಯನ್ನು ಅರ್ಪಿಸ್ತಕ್ಕಂಥ ವಿಸ್ತಾರ ನ್ಯೂಸ್ ಚಾನಲ್ನವರಿಗೆ ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ YTಯಿಂದ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಆಮೇಲೆ ಇವರ ಇನ್ನೊಬ್ಬರು ತಾಯಿ, ಅಂದರೆ ಇವರಿಗೆ ಇಬ್ಬರು ತಾಯಿ, ಒಬ್ಬರು ಹೆತ್ತಂಥ ತಾಯಿ, ಇನ್ನೊಬ್ಬರು ಪಡೆದ ತಾಯಿ. ಇವರಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಿರ್ತಕ್ಕಂಥ ಇವರ ಗುರುಮಾತೆ ಆಗಿರ್ತಕ್ಕಂಥ ಲೂಸಿ ಸಾಲ್ಡಾನಾ, ಅಕ್ಷರ ಮಾತೆ ಅಂತೇಳಿ ಇವ್ರನ್ನ ಕರೀತಾರೆ. ಅವರ ಶಿಷ್ಯಂದಿರಾಗಿ ಇವರು ಇದ್ದಂಥ ಒಂದು ಸಮಯದಲ್ಲಿ ಅವರ ಆದರ್ಶದ ಎಲ್ಲ ಗುಣಗಳನ್ನು ಕೂಡ ಇವರು ತಮ್ಮ ಮೈಗೂಡಿಸಿಕೊಂಡು ತಮ್ಮ ಜೀವನದುದ್ದಕ್ಕೂ ತಮ್ಮ ಸೇವಾವಧಿಯಲ್ಲಿ ಈಗ 30 ವರ್ಷಗಳ ಸೇವೆ ಸಲ್ಲಿಸಿದರೂ ಕೂಡ ಇಲ್ಲಿಯವರೆಗೂ ಕೂಡ ಅವರು ಲೂಸಿ ಸಾಲ್ಡಾನಾ ಅವರ ಆದರ್ಶಗಳನ್ನು ಚಾಚು ತಪ್ಪದೆ ತಾವು ಪಾಲಿಸಿ ಮಕ್ಕಳಿಗೂ ಕೂಡ ಆ ಬೋಧನೆಯನ್ನು ಮಾಡುತ್ತಾ ಅವರ ಒಂದು ಹಿರಿಮೆಯನ್ನು ಗರಿಮೆಯನ್ನು ನಾಡಿಗೆ ಸಾರ್ತಿರ್ತಕ್ಕಂಥ ಹೆಮ್ಮೆಯ ವಿದ್ಯಾರ್ಥಿ, ಹೆಮ್ಮೆಯ ಒಂದು ಶಿಕ್ಷಕ ಇವರು ಅಂತ ಹೇಳ್ಬೋದು. ಲಕ್ಕಮ್ಮನವರ ಗುರುಗಳು ಇಲ್ಲಿಯವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಇವರು ಮಾಡಿರ್ತಕ್ಕಂಥ ಒಂದು ಚಲನಚಿತ್ರ ಅದು ಅಪ್ಪ ನನ್ನ ಹೊಡಿಬೇಡಪ್ಪ, ಅಪ್ಪ ನನ್ನ ಹೊಡಿಬೇಡಪ್ಪ ಅನ್ನುವಂಥ ಒಂದು ಸಿನಿಮಾದಲ್ಲಿ ಇವರು ಪಾತ್ರವನ್ನು ಮಾಡಿದ್ದಾರೆ. ಕಥೆಯ ಸಂಕಲನವನ್ನು ಕೂಡ ಇವರೇ ರಚನೆ ಮಾಡಿದ್ದಾರೆ. ಜೊತೆಗೆ ಲೂಸಿ ಸಾಲ್ಡಾನಾ ಅವರ ಜೀವನ ಆಧಾರಿತ ಚಿತ್ರದಲ್ಲಿಯೂ ಕೂಡ ಇವರು ತಮ್ಮ ಒಂದು ಅಮೋಘ ಪಾತ್ರವನ್ನು ನಿರ್ವಹಿಸಿ ಸಮಾಜಕ್ಕೆ ಒಂದು ಕೊಡುಗೆಯನ್ನಾಗಿ ಕೂಡ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಲೂಸಿ ಸಾಲ್ಡಾನಾ ಅವರು ನನ್ನ ಊರು ಸವದತ್ತಿ ತಾಲೂಕಿನ, ಅಂದರೆ ಈಗಿನ ಯರಗಟ್ಟಿ ತಾಲೂಕಿನಿಂದ 5 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಸೊಪ್ಪಡ್ಲ ಗ್ರಾಮ. ಲೂಸಿ ಸಾಲ್ಡಾನಾ ಅವರು ನನ್ನ ಊರಿನ ಹೆಮ್ಮೆಯ ಸೊಸೆ ಅಂತ ಹೇಳ್ಕೊಳ್ಳಲಿಕ್ಕೆ ನನಗೂ ಕೂಡ ಹೆಮ್ಮೆ ಅನ್ನಿಸ್ತೈತಿ. ಕನ್ನಡಿಗ ಚಾನಲ್ YT ಕೂಡ ಹೆಮ್ಮೆ ಪಡ್ತೈತಿ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಆಮೇಲೆ ಅವರ ಒಂದು ಸಾಧನೆಯನ್ನು ಕೂಡ ತಳುಕು ಹಾಕಿಕೊಂಡು ನೋಡಿದಾಗ ಅವರು ತಮ್ಮ ಬರ್ತಕ್ಕಂಥ ಒಂದು ನಿವೃತ್ತಿ ವೇತನವನ್ನು ಸುಮಾರು 90 ಭಾಗ ನಿವೃತ್ತಿ ವೇತನದ 90 ಭಾಗವನ್ನು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ, ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ಬಳಸಿಕೊಳ್ಳ್ರಿ ಅಂತ ಶಾಲಾ ಶಿಕ್ಷಕರಿಗೆ, ಅಂದ್ರೆ ಮುಖ್ಯೋಪಾಧ್ಯಾಯರಿಗೆ ಅವರು ಆ ನಿಧಿಯನ್ನು ಅರ್ಪಿಸ್ತಾಯಿದ್ರು. ಆ ಸಂದರ್ಭದಲ್ಲಿ ಒಂದು ದಿವಸ ಕಡಬಗಟ್ಟಿ, ಅಂದರೆ ಧಾರವಾಡ ಜಿಲ್ಲೆಯ ಕಡಬಗಟ್ಟಿ ಅನ್ನುವಂಥ ಒಂದು ಊರಿನ ಶಾಲೆಯ ಒಂದು ಊರಿಗೆ ಶಾಲೆಗೆ ಹೋಗಿ ಕೊಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅಲ್ಲಿ ಇರ್ತಕ್ಕಂಥ BO ಅವರು ಹಾಗೂ ಹೆಡ್ ಮಾಸ್ಟರು ಕೂಡ ಈ ನಿಟ್ಟಿನಲ್ಲಿ ಲಕ್ಕಮ್ಮನವರ ಗುರುಗಳನ್ನು ಸಂಪರ್ಕಿಸಿ, ಇಲ್ಲ ತಾಯಿಯವರು ಈ ರೀತಿಯ ಹಣವನ್ನು ದೇಣಿಗೆಯಾಗಿ ನೀಡ್ತಾರೆ, ಅವರು ಒಳ್ಳೆಯ ಉದ್ದೇಶ, ಆ ಉದ್ದೇಶವನ್ನು ಒಂದು ದತ್ತು ನಿಧಿ ಅಂತೇಳಿ ಸ್ಥಾಪನೆ ಮಾಡಿ ಆ ನಿಧಿಯಲ್ಲಿ ಅದನ್ನು ಇಟ್ಟರೆ ಮಕ್ಕಳಿಗೆ ಅನುಕೂಲ ಆಗುತ್ತದೆ ಅಂತ ಹೇಳ್ಕೊಂಡು ಅವ್ರು ಹೇಳಿದಾಗ ಆ ಒಂದು ನಿಧಿಯನ್ನು ಆ ಸಂದರ್ಭದಲ್ಲಿ ಅಲ್ಲಿ BO ಆಗಿರ್ತಕ್ಕಂಥ ವಿದ್ಯಾ ನಾಡಿಗೇರ್ ಅನ್ನುವಂಥ ಒಬ್ಬ BO ಮೇಡಮ್ರವರು ಇದನ್ನು ಒಂದು ಸಂಘಟಿತವಾಗಿ ಇಂಥ ಸಂದರ್ಭದಲ್ಲಿ ಈ ಒಂದು ತಾಯಿಯ ಕೊಡುಗೆಯನ್ನು ದತ್ತು ನಿಧಿಯನ್ನಾಗಿ ಮಾರ್ಪಡಿಸಿ ಅದನ್ನು ಪ್ರತಿ ವರ್ಷ ಅವರು ಯಾವ ಶಾಲೆಗೆ ಹಣ ನೀಡ್ತಾರೆ ಅದು ಅಲ್ಲಿ ಒಂದು ಇಡುಗಂಟಾಗಿ ಇದ್ದು ಅಲ್ಲಿ ಬರ್ತಿರ್ತಕ್ಕಂಥ ಒಂದು ಬಡ್ಡಿಯಿಂದನೇ ಶಾಲೆಯ ಪೀಠೋಪಕರಣ ಆಗಲಿ, ಪಾಠೋಪಕರಣಗಳಾಗಲಿ, ಶಾಲೆಯ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಬಳಸಿಕೊಳ್ಳ್ರಿ ಅನ್ನುವಂಥ ಸದುದ್ದೇಶದಿಂದ ಅವರು ಈ ಹಣವನ್ನು ನೀಡಿದ್ದಾರೆ. ಅದಕ್ಕಾಗಿ ಅವರನ್ನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನಲ್ YT ಮುಖಾಂತರ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಉತ್ಸುಕನಾಗಿದ್ದೇನೆ, ಹೆಮ್ಮೆ ಪಡ್ತೀನಿ ಅಂತ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಜೊತೆಗೆ ವಿಸ್ತಾರ ಕನ್ನಡ ಚಾನಲ್ನ ವಾರ್ಷಿಕ ಗೌರವ ಪ್ರಶಸ್ತಿ ಲಕ್ಕಮ್ಮನವ್ರ ಗುರುಗಳಿಗೆ ಹಾಗೂ ತಾಯಿ ಲೂಸಿ ಸಾಲ್ಡಾನಾ ಅವರಿಗೂ ಕೂಡ ಲಭಿಸಿರ್ತಕ್ಕಂಥ ಒಂದು ಡಬಲ್ ಧಮಾಕ ಅಂತೇಳಿ ಈ ಸಂದರ್ಭದಲ್ಲಿ ಕನ್ನಡಿಗರು ಭಾವಿಸಿದ್ದಾರೆ. ಇಂಥ ಒಂದು ಪ್ರಶಸ್ತಿ ಸಿಕ್ಕಿರುವುದು ಹೆಮ್ಮೆಯ ಸಂಗತಿ. ಈ ಒಂದು ಪ್ರಶಸ್ತಿಯ ಒಂದು ಋಣವನ್ನು ಈ ಇಬ್ಬರೂ ಕೂಡ ಈಗಾಗಲೇ ತೀರಿಸಿದ್ದಾರೆ. ಇನ್ನು ಮುಂದೆಯೂ ಕೂಡ ಇವರು ಹಲವಾರು ವಿಧಾಯಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ಒಂದು ಇರುವಿಕೆಯನ್ನು, ಹಿರಿಮೆಯನ್ನು, ಗರಿಮೆಯನ್ನು ನಾಡಿನ ಜನತೆಗೆ, ಶಿಕ್ಷಕ ಕುಲಕ್ಕೆ ಸಮರ್ಪಣೆ ಮಾಡ್ತಾರೆ ಅನ್ನುವಂಥ
ಒಂದು ಪರಿಕಲ್ಪನೆಯನ್ನು ಕನ್ನಡಿಗ ಚಾನಲ್ YT ಹೊಂದಿದೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಇವರಂಥ ಆದರ್ಶ ಶಿಕ್ಷಕರು ಸಾಕಷ್ಟು ಪ್ರಮಾಣದಲ್ಲಿ ಇದ್ದಾರೆ. ಅವರು ಎಲೆಯ ಮರೆಯಲ್ಲಿರುವ ಮಲ್ಲಿಗೆ ಹೂವಿನಂತೆ ಅವರು ಯಾವುದೇ ಕಾರಣಕ್ಕೂ ಕೂಡ ಹೊರಗೆ ಬಂದಿರೋದಿಲ್ಲ. ಅಂಥವನ್ನು ಗುರುತಿಸುವ ಕಾರ್ಯ ಇನ್ನು ಮೇಲಾದರೂ ಇಲಾಖೆಯಾಗಲಿ, ಸಾರ್ವಜನಿಕರಾಗಲಿ, ಶಿಕ್ಷಣ ಸಂಘ ಸಂಸ್ಥೆಗಳಾಗಲಿ ಮಾಡಬೇಕು. ಅಂಥವರನ್ನು ಬೆಳಕಿಗೆ ತಂದು ಅವರ ಸಾಧನೆಗಳನ್ನು ಒಂದು ಮೆಲುಕು ಹಾಕುವಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅನ್ನುವಂಥ ಒಂದು ಸದುದ್ದೇಶದ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀನಿ. ಹೀಗಿರುವಾಗ ಇಂಥ ಒಬ್ಬ ಆದರ್ಶ ಶಿಕ್ಷಕ, ಆದರ್ಶ ಶಿಕ್ಷಕಿ ನಾಡಿಗೆ ತರ್ತಕ್ಕಂಥ ಹೆಮ್ಮೆ ಇಬ್ಬರು ಅಂಥೇಳಿ ನಾನು ಭಾವಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗೋಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು, ಕನ್ನಡಿಗ ಚಾನಲ್ YT. ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನಿಮ್ಮ ಕಮೆಂಟನ್ನು ಕೂಡ ಕನ್ನಡಿಗ ಚಾನಲ್ ಜೊತೆಗೆ, ಕನ್ನಡಿಗ ಚಾನಲ್ YTಯ ಜೊತೆಗೆ ಹಂಚ್ಕೊಳ್ರಿ. ಆಮೇಲೆ ಈ ಸಂಚಿಕೆಯನ್ನು ನೀವು ಪ್ರತಿಯೊಬ್ಬರು ಇಡೀ ಶಿಕ್ಷಕ ಕುಲಕ್ಕೆ ತಲುಪಿಸ್ರಿ ಅನ್ನುವಂಥ ಕಳಕಳಿಯ ಮನವಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸುತ್ತೇನೆ. ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನನ್ನ ನಮಸ್ಕಾರ.